ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಕೇಸರಿ ಬಾತ್ ಸುಬ್ಬಲಕ್ಷ್ಮಕ. ಯೋಗಿ ನನ್ನ ಮಗನೇ ಎಲ್ಲಿದ್ದೀಯಾ? ಅಪ್ಪ ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ನ ಮೀಟ್ ಮಾಡಕ್ ಬಂದಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು ಈಗಿಂದ ಈಗಲೇ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇ. ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ. ಮಾವ ನೀವು ಬರ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವ್ರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ಸೂರ್ಯ ಹೊಸ ಕತೆ ಶುರು ಆಗೋ ತರ ಇದೆ. ರಮ್ಮಿ ಹಳೆ ಹೀರೋಯಿನ್ನು ಹೊಸ ಹೀರೋ. ಹಾಗಾದ್ರೆ ಹಳೆ ಹೀರೋ ಕತೆ ಮುಗಿದೆ ಹೋದರು. ಮುಗಿದೋಗ್ಲಿ ಬಿಡೋ. ಗುಡ್ ಮಾರ್ನಿಂಗ್ ಸರ್. ಆದಿತ್ಯ ಸರ್ ಗುಡ್ ಮಾರ್ನಿಂಗ್ ಸರ್. ಆಫೀಸ್ಗೆ ಎಷ್ಟು ಗಂಟೆಗೆ ಬಂದ್ರಿ ಸರ್? ಅದು ಎಷ್ಟೊತ್ತು ಬಂದ್ರಿ ಅಂತ ಕೇಳಿದೆ. ಈಗ 5 ನಿಮಿಷ ಆಯ್ತು ಸರ್. ಸೊ ಹಾಫ್ ಅನ್ ಅವರ್ ಲೇಟ್. ಯಾಕೆ ಎಲ್ಲೋಗಿದ್ರಿ? ಸಾರಿ ಸರ್. ವಾಟ್ ಸಾರಿ? ಆಫೀಸಿಗೆ ಸೇರಿನ 1 ತಿಂಗಳಾಗಿಲ್ಲ, ಆಗ್ಲೇ ಲೇಟಾಗಿ ಬರ್ತಾ ಇದ್ದೀರಾ? ಇದೇನಾ ಡಿಸಿಪ್ಲಿನು? ಮೊದಲು ಡಿಸಿಪ್ಲಿನ್ ಕಲ್ತ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ. ನೀನಿಲ್ಲಿ ಮಾವ ಇದನ್ನ ಬಸಿ ಇಟ್ಕೊಳ್ಳಿ ಮಾವ. ಮೆತ್ಗೆ ಏನಿದಲ್ಲ? ಮತ್ ನಾನು ಏನ್ ಮಾಡ್ಲಿ, ನಿಮ್ಗೋಸ್ಕರ ಕಾದು ಕಾದು ಸಾಕಾಯ್ತು. ಇವತ್ತು ಭೀಮ್ ಅಮಾವಾಸ್ಯೆ, ನಿಮಗ್ ಪೂಜೆ ಮಾಡುವ ಅಂತ ಬೆಳಗ್ಗೆಯಿಂದ ಕಾಯ್ತೀವ್ನಿ. ನೀವು ನೋಡಿದ್ರೆ ಫೋನೇ ತಗತಿಲ್ಲ. ಮಾವಯ್ಯ ಹೇಳ್ತಿದ್ರು ನಿಮಗ್ ರಾತ್ರಿ ಎಲ್ಲ ಆಫೀಸ್ ನಲ್ಲಿ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇತ್ತಂತೆ. ನೀವು ಬರ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಅದಕ್ಕೆ ಇಲ್ಲಿ ಬಂದ್ಬಿಡೋದಾ? ಅಂದ್ರೆ ನಾನು ಮನೆಗೆ ಬರ್ತಿದ್ದೆ ಅಲ್ವಾ? ನನಗೆ ಹೆಂಗ್ ಗೊತ್ತಾಗ್ಬೇಕು? ನಾನು ಎಷ್ಟು ಸಲ ಫೋನ್ ಮಾಡಿದ್ರು ನೀವು ಫೋನೇ ತೆಗಿತಿರ್ಲಿಲ್ಲ. ಮಾವಯ್ಯ ಹೇಳ್ತಿದ್ರು ಈ ಡೆಲಿಗೇಟ್ ಮೀಟಿಂಗ್ ಇಂದ ನಿಮ್ಗೆ ಇವತ್ತು ರಜಾ ಹಾಕಕ್ ಆಯ್ತದೋ ಇಲ್ವೋ ಅಂತ. ಅತ್ತೆ ರಾವ್ ಕಾಲ ಮುಗಿಯೋದ್ರೊಳಗಾಗಿ ನೀನ್ ಆಫೀಸ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡು ಅಂದ್ರು. ಅದಕ್ಕೆ ಬಂದೀವ್ನಿ. ಮಾವ, ನಾ ಇಲ್ಲಿಗೆ ಬಂದಿದ್ದೇನಾದ್ರು ತಪ್ಪಾಯ್ತಾ? ತಪ್ಪೇನಿಲ್ಲ ಮಿಸಸ್ ಗುರುಮೂರ್ತಿ. ಒಬ್ಬ ಸೀನಿಯರ್ ಮ್ಯಾನೇಜರ್ ಆಗಿ ಆಫೀಸಲ್ಲಿ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ. ಅವ್ರ ಹೆಂಡತಿಯಾಗಿ ನೀವು ಅವ್ರ ಕರ್ತವ್ಯ ಮಾಡ್ತಾ ಇದ್ದೀರಾ. ಕರ್ತವ್ಯನ ಇಲ್ಲ. ನಾನು ಮನೆಗೆ ಬರ್ತೀನಿ, ನೀನು ಹೋಗು. ಆದಿತ್ಯ, ಮೇನ್ ರೋಡಲ್ಲೇ ಬರ್ಬೋದಾಗಿತ್ತು ತಾನೆ, ಯಾಕೆ ಈ ರೋಡಿಗೆ ಕರ್ಕೊಂಡ್ ಬಂದಿದ್ಯಾ? ದಿಸ್ ಇಸ್ ಸೋ ಅನ್ಕಂಫರ್ಟಬಲ್. ಸಾರಿ ಸ್ವಲ್ಪ ರೋಡ್ ಸರಿ ಇಲ್ಲ ಅಷ್ಟೇ. ಇದೇ ಶಾರ್ಟ್ ಕಟ್. ಶಾರ್ಟ್ ಕಟ್ ಅಂತೆ ಶಾರ್ಟ್ ಕಟ್. ಪೆಟ್ರೋಲ್ ಉಳ್ಸಕ್ಕೆ ಚೀಪ್ ಟ್ರಿಕ್ಸ್ ಇದು. ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡಿದ್ದೆ. ಆದಿತ್ಯ,
ಸ್ವಲ್ಪ ನೀಟಾಗಿ ಓಡಿಸು. ಆದಿತ್ಯ, ಗಾಡಿ ಸರಿಯಾಗಿ ಓಡ್ಸಕ್ ಬರಲ್ವಾ ನಿನಗೆ? ಸಾರಿ ಅದು ರೋಡ್ ಸರಿ ಇಲ್ಲ. ರೋಡ್ ಸರಿಯಾಗೇ ಇದೆ, ನಿನ್ ಡಬ್ಬ ಗಾಡಿ ಸರಿಯಾಗಿಲ್ಲ. ಆರಾಮ ಕಾರಲ್ಲಿ ಓಡಾಡ್ಕೊಂಡಿದ್ದೆ ನಾನು. ಆದಿತ್ಯ, ಸ್ಟಾಪ್ ಯಾ. ಇಲ್ಲ ಸ್ಟಾಪ್ ಮಾಡು. ಯಾಕೇನಾಯ್ತು? ಆದಿತ್ಯ, ನನಗೊಂದ್ ಸ್ವಲ್ಪ ಕೆಲಸ ಇದೆ, ನೀನ್ ಹೊರಡು, ನಾನು ಹೋಗ್ತೀನಿ. ಯಾಕೆ? ನಾನು ಪೀಜಿಗೆ ಬಿಡ್ತಿದ್ನಲ್ಲ. ಆದಿತ್ಯ, ಐ ಸೆಡ್ ನಾ, ನೀನ್ ಹೋಗು, ನಾನು ಬರ್ತೀನಿ. ಶನಾಯ ಆದ್ರೆ ಗೋ. ಮೇಡಮ್, ಸ್ವಲ್ಪ ಜ್ಯೂಸ್ ತಗೊಳ್ಳಿ. ಅಯ್ಯಯ್ಯೋ, ಇದೆಲ್ಲ ಏನು ಬೇಡ. ನನ್ ಪೂಜೆ ಆಗೋ ಗಂಟ ನಾನೊಂದ್ ತೊಟ್ಟು ನೀರು ಕುಡಿಯಂಗಿಲ್ಲ, ತಿಂಡಿನೂ ತಿನ್ನಂಗಿಲ್ಲ. ಹಾಗಂದ್ರೆ ಹೆಂಗೆ ಮೇಡಮ್? ತುಂಬಾ ಹೊತ್ತಾಯ್ತು, ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ತಗೊಳ್ಳಿ. ಎಷ್ಟೊತ್ತಾದ್ರೂ ಸರಿನೇ. ನಾನ್ ನನ್ನ ಮಾವಂಗೋಸ್ಕರ ಇಲ್ಲೇ ಕುಂತ್ಕೊಂಡು ಕಾಯ್ತಿರ್ತೀನಿ. ನೀವೇ ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ಜನಿಬ್ರು. ನೀವ್ ಹೋಗಿ ನಿಮ್ ಕೆಲ್ಸ ಏನೇ ಇದ್ರು ನೋಡ್ಕೊಳ್ಳಿ, ನಾನ್ ಆರಾಮಾಗಿ ಇವ್ನಿಯಾ. ಅಯ್ಯೋ ಹೋಗಿ, ಪರವಾಗಿಲ್ಲ, ನಂಗೆ ಏನು ಬೇಡ, ನೀವು ಹೋಗಿ. ಸರಿ. ಅಯ್ಯೋ, ನಾನಿಲ್ಲಿ ಕಾಯ್ತಿರೋದ್ರಿಂದ ಇವ್ರೆಲ್ರಿಗೂ ಸುಮ್ಕೆ ತೊಂದರೆ ಆಗ್ತಾಯ್ತೋ ಹೆಂಗೋ. ಅದಕ್ಕೆ ನಾನು ಹೇಳಲಿಲ್ವಾ ಅವನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ. ಪಾಪ, ನೀವು ತುಂಬ ಹೊತ್ತಿಂದ ಕಾಯ್ತಾ ಇದ್ದೀರಾ. ಮಾಡು. ನನ್ಗೆ ಪೂಜೆ ಇಷ್ಟ ಇಲ್ಲ. ನನ್ ಮುಂದೆ ಮಂಡಿ ಹೊಡ್ಕೊಂಡು ಕೂತ್ಕೊಂಡು ಸಾರಿ ಕೇಳ್ಬೇಕು, ಅದು ಇಲ್ಲೇ ಈಗ್ಲೇ. I'll ask you. ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ, ಸೌಮ್ಯ, ಸಾಗರ, ಇವ್ರು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ನನ್ನ ತಪ್ಪುಗಳನ್ನ ಮನ್ನಿಸಿ. ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ
ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ, ದಿಗ್ಲಾಯ್ತಾದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ, ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ.